10ನೇ ತರಗತಿ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಶೋಧ ಕಾರ್ಯ ಕೂಡ ಮಾಡ್ತಿರ್ತಕ್ಕಂಥದ್ದು. ಆರೋಪಿಯ ಬಲೆ ಕೂಡ ಬೀಸಾಗಿದೆ. ಆದರೆ ಒಂದು ರೀತಿ ಆ ಗ್ರಾಮದಲ್ಲಿ ಆ ಯುವಕನ ಏನು ಸೈಕೋ ರೀತಿ ಕೂಡ ಆಗ್ತಾ ಇದ್ದ ಅನ್ನೋದು ಕೂಡ ಗ್ರಾಮಸ್ಥರು ಹೇಳುವಂಥ ಮಾತುಗಳು. ಸದ್ಯ ನನ್ನ ಜೊತೆ ಜಯಂತಿ ಅನ್ನೋರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಹೇಗೆ ಆಯಿತು? ನೆನ್ನೆ ಎಂಗೇಜ್ಮೆಂಟ್ ಕೂಡ ಇತ್ತು, ಈ ಮನೇಲಿ ಸಂಭ್ರಮಾಚರಣೆ ಕೂಡ ಇತ್ತು. ಆ ಹುಡುಗಿ 10ನೇ ಕ್ಲಾಸ್ ಪಾಸ್ ಆಗಿರೋದ್ರಿಂದ ಇಡೀ ಊರೇ ಸಂಭ್ರಮ ಪಡ್ತಿತ್ತು ಅಂತ ಹೇಳಲಾಗ್ತಿತ್ತು. ಸೊ ಏನಾಯಿತು ಮೇಡಮ್? ಅಂದರೆ ನಾವು ಫಂಕ್ಷನ್ಗೇನು ಬಂದಿರಲಿಲ್ಲ ಸರ್. ಆದರೆ ಹತ್ಯೆ ಆಗಿದೆ ಅಂತೇಳಿ ಗೊತ್ತಾಗಿದ್ದು ನಮಗೆ 9:45 ಗಂಟೆ ಆಗುವಾಗ ಗೊತ್ತಾಗಿರೋದು, ರಾತ್ರಿ ಟೈಮು. ಅಷ್ಟರೊಳಗೆ ಮರ್ಡರ್ ಆಗಿತ್ತು ಸರ್ ಹುಡುಗಿದು. ಎಂಗೇಜ್ಮೆಂಟ್ ಕೂಡ ಆಗಿದೆ. 16 ವರ್ಷ ಹುಡುಗಿಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಆಗ CDPI ಆಫೀಸಿಂದ ಬಂದು ಅವರು ಎಂಗೇಜ್ಮೆಂಟ್ ಮಾಡಕೂಡ್ದು ನೀವು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅಂತ ಹೇಳುವಾಗ 18 ವರ್ಷ ಆಗೋ ತನಕ ನಾವು ಏನು ಮಾಡಲ್ಲ ಅಂತ ಹೇಳಿದ್ರಂತೆ ಸರ್. ಅಂದ್ರೆ ಆ ಹುಡುಗ ಹೆಂಗಿತ್ತು, ಈ ಊರಿನಲ್ಲಿ ಹೆಂಗಿದ್ದ, ಹಾವಭಾವ ಅವ್ನು ಹೆಂಗಿತ್ತು? ಏನು ತುಂಬಾ ಅಗ್ರೆಸಿವ್ ಆಗಿದ್ನಾ, ಹೇಗೆ? ಎಲ್ಲರಿಗೂ ಹೆದರಿಸ್ತಾ ಇದ್ದಂತೆ ಸರ್. ತಂದೆ ತಾಯಿಗಳಿಗೆಲ್ಲ ಹೆದರಿಸಿ ಇಟ್ಕೊಂಡಿದ್ದಂತೆ. ಸ್ಕೂಲಲ್ಲಿ ಟೀಚರ್ಸ್ ಮಾಸ್ಟರ್ಗಳಿಗೂ ಸಹ ನಾನೇ ಪೇರೆಂಟ್ಸ್, ನೀವು ಅವ್ರನ್ನ ಕೇಳುವಾಗಿಲ್ಲ, ನಾನೇ ಬಂದು ಎಲ್ಲ ನೋಡ್ಕೊಳ್ತೀನಿ ಆ ಹುಡುಗಿನ, ಹುಡುಗಿ ನನ್ನ ಹುಡುಗಿ, ಹಾಗೆ ಹೀಗೆ ಅಂತ ಎಲ್ಲ ಟೀಚರ್ಸ್ ಮಾಸ್ಟರ್ಗಳಿಗೂ ಹವಜ್ ಆಗ್ತಿದ್ದಂತೆ ಸರ್. ಅಂದ್ರೆ ಈ ಊರಿನಲ್ಲಿ ಏನು ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರ ಅವ್ನು ಒಬ್ಬನೇನ, ಇಲ್ಲ ಬೇರೆ ಯಾರಾದ್ರೂ ಇರ್ತಿದ್ರ ಅವನ ಜೊತೆ? ಅವ್ರ ಜೊತೆಯಲ್ಲಿ ಇರೋರು ಸಹ ಇದ್ದಾರೆ ಸರ್. ಅವರು ಕೃತ್ಯ ನಡೆದಂಥ ಸ್ಥಳದಲ್ಲಿ ಇರುವಂಥ ಅವರಿಗೆ ಕನ್ಫರ್ಮ್ ಗೊತ್ತಿದೆ ಸರ್. ಇದರ ಬಗ್ಗೆ ಮಾಹಿತಿ ಅವರಿಗೆ ಗೊತ್ತಿದೆ. ಅವರು ಅದಕ್ಕೆ ಕೈ ಜೋಡಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ನಿನ್ನೆ ಈ ಘಟನೆ ಆದಾಗ ಯಾರಿಗೆ ಏನು ಆಯ್ತು? ಮನೆ ಪೋಷಕರಿಗೂ ಏಟಾಗಿದ್ಯಾ? ಪೋಷಕರಿಗೂ ಏಟಾಗಿದೆ ಸರ್. ತಾಯಿ ಮತ್ತು ಮಗಳು ಇಬ್ಬರು ಮಲಗಿದ್ರಂತೆ ಸರ್. ಮಲಗಿದ್ದಂಥ ಸಂದರ್ಭದಲ್ಲಿ ಈ ಹುಡುಗ ಪಿಕಪ್ಪಲ್ಲಿ ಬಂದು ಇಳಿದು ತಾಯಿ ಮಗಳು ಮಲಗಿದ್ದಲ್ಲಿಂದನೇ ಮಗಳನ್ನ ಕರ್ಕೊಂಡು ಹೇಳ್ಕೊಂಡು ಬರಬೇಕಾದ್ರೆ ತಾಯಿ ಕೇಳಿದ್ರಂತೆ, ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀಯ ಅಂತ ಹೇಳಿ. ತಾಯಿಗೆ ಫಸ್ಟ್ ಮಗಳಿಗೆ ಒಂದು ಏಟು ಹೊಡೆಯುವಾಗ, ಹೊಡಿಬೇಡ, ಯಾಕೆ ಹೊಡಿತಾ ಇದೆಯಾ, ನನ್ನ ಮಗಳಿಗೆ ನಾನು ಹೊಡೆದು ಸಾಕಿಲ್ಲ ಅಂತ ಹೇಳಬೇಕಾದ್ರೆ ತಾಯಿಯನ್ನು ಕತ್ತಿಯಿಂದ ಕಡ್ದಿದ್ದಾನೆ ಸರ್. ಅವನು ಕಡ್ದು ತಂದೆಗೆ ಸ್ವಲ್ಪ ಪಾನಮತ್ತರಾಗಿದ್ದರಂತೆ. ಆ ಟೈಮಲ್ಲಿ ಗೊತ್ತಾಗಿಲ್ಲ. ಅವ್ರಿಗೂ ಕೂಡ ಹೊಡೆದು ಅವ್ರದ್ದು ಕಾಲು ಕೈ ಎಲ್ಲ ನೋವಾಗಿದೆಯಂತೆ ಸರ್. ಅವರು ಅದು ಕೋವಿಯನ್ನು ತಗೊಂಡೋಗಿ ಇವನು ಕಾಡಲ್ಲೆಲ್ಲ ಅಡಗಿಸಿ ಇಟ್ಟಿದ್ದಾನಂತೆ ಸರ್. ಅವರು ಕೋವಿ ಹುಡುಕುವಾಗ ಸಿಕ್ಕಿಲ್ಲ ಕೋವಿ ಕೂಡ ಅವರಿಗೆ. ಅಲ್ಲಿಂದ ಹುಡುಗಿನ ಹೇಳ್ಕೊಂಡು ಬಂದು ಕೊಲೆನೇ ಮಾಡಿದ್ದಾನೆ ಸರ್. ಕೊಲೆ ಮಾಡಿ ಹುಡುಗಿದು ತಲೆ ಭಾಗನ ಕೈಯಲ್ಲಿ ತಗೊಂಡು ಎಲ್ಲೋ ಹೋಗಿದ್ದಾನೆ, ಅವನು ಪರಾರಿಯಾಗಿದ್ದಾನೆ. ಇದನ್ನು ನಾವು ಹೀಗೆ ಬಿಟ್ಟರೆ ಸರ್ ಇದು ಆಗೋದಲ್ಲ. ಎಲ್ಲೆಲ್ಲ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರೆ. ತುಂಬ ತಾಯಂದಿರಿಗೆ ತುಂಬ ಆತಂಕ ಸೃಷ್ಟಿ ಮಾಡಿದೆ ಸರ್. ಇದರಿಂದ ದಯವಿಟ್ಟು ಇಂಥ ಕೃತ್ಯಗಳು ಇನ್ನು ಮುಂದೆ ನಡಿಬಾರ್ದು. ಮತ್ತು ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಕೇಳಿದ್ರಲ್ಲ, ಇವಿಷ್ಟು ಗ್ರಾಮಸ್ಥರು ಹೇಳುವಂಥ ಮಾತುಗಳು. ಹಿಂದೆ ಯಾವತ್ತೂ ಕೂಡ ಇಂಥ ಘಟನೆಗಳು ಕೊಡಗಿನಲ್ಲಿ ನಡೆದಿತ್ತಿಲ್ಲ. ಆದರೆ ಇಂಥದ್ದೊಂದು ಹೇಯ ಕೃತ್ಯ ನಡೆದಿರ್ತಕ್ಕಂಥದ್ರಿಂದ ಸಾಕಷ್ಟು ಜನರು ಬೆಚ್ಚಿ ಬೀಳ್ತಾ ಇದ್ದಾರೆ. ಗ್ರಾಮದಲ್ಲಿ ಕೂಡ ಒಂದು ಆತಂಕದ ರೀತಿ ಮನೆ ಮಾಡಿದೆ. ಆತ ತಲೆಯೊಂದಿಗೆ ಅಂದರೆ ಹುಡುಗಿಯ ರುಂಡವನ್ನು ತೆಗೆದುಕೊಂಡು ಕಣ್ಮರೆ ಆಗಿರೋದ್ರಿಂದ ಒಂದು ರೀತಿ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಜನರಲ್ಲೂ ಒಂದು ರೀತಿ ಭಯ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.